ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಟ, ನಿರ್ದೇಶಕ, ನಿರ್ಮಾಪಕ ಆಗಿ ಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ದಿಲೀಪ್ ರಾಜ್ ಅವರು ಇಂದು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿಬಿಟ್ಟಿದ್ದಾರೆ. ಕೇವಲ 47 ವರ್ಷದಲ್ಲಿ ಇಂಥದ್ದೊಂದು ಹೃದಯಾಘಾತಕ್ಕೆ ಒಬ್ಬ ನಟ ಬಲಿ ಆಗಿಬಿಡ್ತಾನೆ ಅಂತಂದರೆ ಬಹುತೇಕ ಹೃದಯಾಘಾತ ಯಾರಿಗೆ ಸಂಭವಿಸಿಬಿಡುತ್ತೆ, ಯಾಕೆ ಸಂಭವಿಸಿಬಿಡುತ್ತೆ ಅನ್ನೋದೇ ಒಂದಿಷ್ಟು ಕೂಡ ವೈದ್ಯಕೀಯಕ್ಕೂ ಸವಾಲಾಗಿ ಬಿಟ್ಟಿದೆ. ವೈದ್ಯರು ಹೇಳುವ ಪ್ರಕಾರ ಹೃದಯಾಘಾತ ಪಿಟ್ಟಿರೋದಿಲ್ಲ ಅಥವಾ ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಆದರೆ ಈ ದಿಲೀಪ್ ರಾಜ್ ಹಾಗೆ ಮಾಡಿರಲಿಲ್ಲ. ದಿಲೀಪ್ ರಾಜ್ ತುಂಬ ಪಿಟ್ಟಾಗಿ ಕೂಡ ಇದ್ದರು, ವಯಸ್ಸು ಕೂಡ ಆಗಿರಲಿಲ್ಲ. ಬಹುತೇಕ 47 ವರ್ಷದಲ್ಲಿ ಈ ರೀತಿಯಾದಂಥ ಒಂದು ಸಾವು ಸಂಭವಿಸಿಬಿಡುತ್ತೆ ಅಥವಾ ಈ ರೀತಿಯಾಗಿ ದುರಂತ ಸಾವನ್ನು ಕಂಡು ಬಿಡ್ತಾರೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡು ಬಿಟ್ಟಿರಲಿಲ್ಲ. ಇತ್ತೀಚೆಗಂತೂ ಹೃದಯಾಘಾತ ಯಾವ ವ್ಯಕ್ತಿಗಳಿಗೆ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ, ಏಜಿನ ಲಿಮಿಟೇಷನ್ ಏನು ಕೂಡ ಗೊತ್ತಾಗ್ತಾ ಇಲ್ಲ. 6 ವರ್ಷದ ಮಕ್ಕಳು, 3 ವರ್ಷದ ಮಕ್ಕಳಿಂದಲೂ ಕೂಡ ಹೃದಯಾಘಾತಗಳು ಇತ್ತೀಚೆಗೆ ಬೆಳಕಿಗೆ ಬಂದಿರುವಂಥ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಇಂತಹ ಒಂದು ದುರಂತದಲ್ಲಿ ಇದೀಗ 47 ವರ್ಷದ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅಂದಹಾಗೆ ಈ ಘಟನೆಯ ಕುರಿತಾಗಿ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅವರ ಕುಟುಂಬದವರ ಮಾಹಿತಿಯ ಪ್ರಕಾರ ಇಂದು ನಸುಕಿನ ಜಾವ ಅಂತಂದರೆ ಮನೆಯಲ್ಲಿ ಮಲಗಿದಂಥ ಸಂದರ್ಭ. ದಿಲೀಪ್ ರಾಜ್ ಅವರು 5 ಗಂಟೆಯ ಆಸುಪಾಸಿನಲ್ಲಿ ಅದೇಕೋ ಎದೆ ನೋವು ಅನ್ನುವ ರೀತಿಯಲ್ಲಿ ಮನೆಯವರಿಗೆ ಹೇಳ್ತಾರೆ. ಅದೇ ಸಂದರ್ಭಕ್ಕೆ ಮೂರ್ಛೆ ಹೋಗಿ ಕೂಡ ಅಲ್ಲೇ ಬಿದ್ದು ಬಿಡ್ತಾರೆ. ತಕ್ಷಣವೇ ಆ ಒಂದು ವ್ಯಕ್ತಿಯನ್ನ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಆಸ್ಪತ್ರೆಗೆ ಹೋಗುವ ಸಂದರ್ಭದಲ್ಲಿಯೇ ದಾರಿಯ ಮಧ್ಯೆ ಇವರು ಸಾವನ್ನಪ್ಪಿ ಬಿಟ್ಟಿರ್ತಾರೆ. ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ವೈದ್ಯರು ಹೇಳುವಂಥದ್ದು ಇವರು ಈಗಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಅಂತೇಳಿ. ಆಗ ಬರಸಿಡಿಲು ಬಡದಂತಾಗಿ ಬಿಡುತ್ತೆ. ಕುಟುಂಬ ಇದು ಏನಾಗಿ ಬಿಡ್ತು ಅನ್ನುವ ರೀತಿಯಲ್ಲಿ ಒಂದು ಕ್ಷಣ ನಿಬ್ಬೆರಗಾಗಿ ಬಿಡ್ತಾರೆ, ಒಂದು ಕ್ಷಣ ನೋವಿಗೆ ಈಡಾಗಿ ಬಿಡ್ತಾರೆ. ಈ ಪೂರ್ವದಲ್ಲಿಯೂ ಕೂಡ ಇವರು ಪ್ರವಾಸಕ್ಕೆಂದು ಹೋದಂಥ ಸಂದರ್ಭದಲ್ಲೂ ಕೂಡ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೋವು ಅಂಥದ್ದೆಲ್ಲವೂ ಕೂಡ ಸಂಭವಿಸಿಬಿಟ್ಟಿತ್ತಂತೆ. ಇದಕ್ಕೆ ವೈದ್ಯಕೀಯ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡು ಬಿಟ್ಟಿದ್ರಂತೆ. ಅಂತಂದ್ರೆ ವೈದ್ಯರ ಬಳಿಗೆ ಹೋಗಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು, ಒಂದಿಷ್ಟು ಇದಕ್ಕೆ ಮುನ್ಸೂಚನೆಯಾಗಿ ಅಥವಾ ಮುಂಜಾಗರೂಕವಾಗಿ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಅಪೋಲೋ ಆಸ್ಪತ್ರೆಯಲ್ಲಿಯೇ ಈ ಒಂದು ನಟ ಒಂದು ಸಮಯವನ್ನು ಪಡೆದುಕೊಂಡಿದ್ರು, ಅಂತಂದ್ರೆ ಅಪಾಯಿಂಟ್ಮೆಂಟ್ನ ತೆಗೆದುಕೊಂಡಿದ್ರಂತೆ. ಇವತ್ತು ಕೂಡ ಹೋಗಲೇಬೇಕಾಗಿತ್ತು. ಆದರೆ ಈ ರೀತಿಯಾಗಿ ಅವರು ಆ ಆಸ್ಪತ್ರೆಗೆ ಹೋಗ್ತಾರೆ ಅಂತೇಳಿ ಅವರು ಕೂಡ ಭಾವಿಸಿರಲಿಲ್ಲ ಮತ್ತು ಕುಟುಂಬದವರು ಕೂಡ ಅಂದುಕೊಂಡಿರಲಿಲ್ಲ. ಇದರ ಪೂರ್ವದಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷಣ ಅಂಥದ್ದೆಲ್ಲವೂ ಕೂಡ ಅವರಿಗೆ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗಿ ಬಿಟ್ಟಿತ್ತು. ಈಗ ಈ ರೀತಿಯಾದಂಥ ದುರಂತ ಅಂತ್ಯದಲ್ಲಿ ಇದೀಗ ಇವರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇನ್ನು ಇವರ ಬದುಕು ಹೇಗೆ ಆರಂಭವಾಯಿತು, ಇವರ ಬದುಕು ಏನು ಎಂಬುದನ್ನ ಈ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಮೂಲತಃ ಇವರು ಅರಸೀಕೆರೆಯವರು. ಇವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲೇ ಬೆಳೆದು ಬೆಂಗಳೂರಿನಲ್ಲೇ ಎಲ್ಲ ಎಜುಕೇಶನ್ ಅಂಥದ್ದೆಲ್ಲವನ್ನು ಕೂಡ ಮಾಡಿಕೊಂಡ್ರು. ಸ್ನೇಹಿತರೆ, ಇವರು ಬಾಲ್ಯದಿಂದಲೂ ಕೂಡ ಕಲಾಕ್ಷೇತ್ರದ ಮೇಲೆ ಆಸಕ್ತಿ ಹೊಂದಿದ್ದಂತಹ ವ್ಯಕ್ತಿ. ರಂಗಭೂಮಿಯ ಮೂಲಕ ತಮ್ಮ ಕಲಾ ಜೀವನವನ್ನು ಆರಂಭಿಸಿ ಬಿಡ್ತಾರೆ. ನಂತರ ಅವರು ಕನ್ನಡ ಕಿರುತೆರೆಯಲ್ಲಿ ಸಣ್ಣ ಪಾತ್ರಗಳ ಮೂಲಕ ಪ್ರವೇಶಿಸಿ ಬಿಡ್ತಾರೆ. ಕ್ರಮೇಣ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರವನ್ನು ಪಡೆಯಲು ಆರಂಭಿಸಿ ಬಿಡ್ತಾರೆ. ಅವರು ನಟನೆಯ ಜೊತೆಗೆ ನಿರ್ಮಾಪಕರಾಗಿಯೂ ಕೂಡ ಗುರುತಿಸಿಕೊಳ್ತಾರೆ. DR ಕ್ರಿಯೇಷನ್ಸ್ ಮೂಲಕ ಹಲವು ಧಾರಾವಾಹಿ ಮತ್ತು ಕಲಾತ್ಮಕ ಯೋಜನೆಗಳಲ್ಲಿ ಭಾಗವಹಿಸಿಕೊಂಡು ಬಿಟ್ಟಿದ್ರು. ಕನ್ನಡ ಟಿವಿ ಪ್ರೇಕ್ಷಕರಿಗೆ ಅವರು ವಿಶೇಷವಾಗಿ ಕುಟುಂಬ ಕಥಾ ಹಂದರದ ಧಾರಾವಾಹಿಗಳ ಮೂಲಕ ಪರಿಚಯವಾದಂಥವರು. ಬಳಿಕ ಮಿಲನ, ಯೂಟರ್ನ್, ಅಂಬಿನಿಂಗ್ ವಯಸ್ಸಾಯಿತು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿ ಇನ್ನಷ್ಟು ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡು ಬಿಟ್ಟಿದ್ರು. ಇನ್ನು ಆರಂಭಿಕ ಹಂತದಲ್ಲಿ ನಾವೆಲ್ಲರೂ ಕೂಡ ಗಮನಿಸುವ ಹಾಗೆ ಬದುಕು ಒಂದು ರೀತಿಯಲ್ಲಿ ಹೋರಾಟದಂತೆ ಇತ್ತು. ಹೋರಾಟದಂತೆ ಅಂತಂದ್ರೆ ದುಡ್ಡಿಗೆ ವಿಚಾರಕ್ಕಾಗಲಿ ಇನ್ನೇನೋ ಆಗಲಿ ಒಂದು ಹಂತದಲ್ಲಿ ಇದ್ದಂತಹ ಕುಟುಂಬ. ಆ ರೀತಿಯಾಗಿ ಏನು ದುಡ್ಡಿಗೋಸ್ಕರನೇ ಕಷ್ಟಪಡಬೇಕು ಅನ್ನುವ ಹಾಗೆ ಇರಲಿಲ್ಲ. ಆದರೆ ರಂಗಭೂಮಿಯಿಂದ ಒಂದಿಷ್ಟು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಒಂದಿಷ್ಟು ಸರ್ಕಸ್ ಅಂತೂ ಮಾಡಿದ್ದು ನಿಜವಾಗಿಯೂ ಇದ್ದಂಥದ್ದು. ಯಾಕೆಂತಂದರೆ ಬಹುತೇಕ ಏನೇ ಗೊತ್ತಿದ್ರು, ಏನೇ ಮಾಡ್ತೀವಿ ಅಂತಂದ್ರೂ ಕೂಡ ಒಂದಿಷ್ಟು ಸೈಕಲ್ ಹೊಡಿಲೇಬೇಕು. ಅದರಲ್ಲೂ ಕೂಡ ನಮ್ಮ ಕನ್ನಡ ಚಿತ್ರರಂಗ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ದಿಲೀಪ್ ರಾಜ್ ಒಂದಿಷ್ಟು ಸರ್ಕಸ್ಸನ್ನು ಮಾಡ್ತಾರೆ. ಒಂದಿಷ್ಟು ಸರ್ಕಸ್ ಮೀನ್ಸ್ ಒಂದಿಷ್ಟು ಹಲ್ದಾಡ್ತಾರೆ. ಈ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಪೂರ್ವದಲ್ಲಿ ಒಂದಿಷ್ಟು ಕಲಾಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ರಂಗಭೂಮಿಯಲ್ಲಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಒಂದಿಷ್ಟು ಧಾರಾವಾಹಿಯಿಂದ ಸಿನಿಮಾ, ಈ ರೀತಿಯಾಗಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಾರಂಭಿಸಿ ಬಿಟ್ಟಿದ್ರು. ಕೇವಲ 47 ವರ್ಷದಲ್ಲಿ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಡುತ್ತೆ ಅಂತ ಹೇಳಿ ಯಾರು ಕೂಡ ಭಾವಿಸಿರಲಿಲ್ಲ. ಈಗ ಇವರ ಸಾವಿಗೆ ಬಹುತೇಕ ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದಿಲೀಪ್ ರಾಜ್ ಅವರ ಸಾವಿಗೆ ಬಹುತೇಕ ಜನರು ಈಗ ಆಗಬಾರ್ದಿತ್ತು ಅನ್ನುವ ಹಾಗೆ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಚಿತ್ರರಂಗವೇ ಒಂದು ಕ್ಷಣ ದಿಗ್ಭ್ರಮೆ ಆಗಿಬಿಟ್ಟಿದೆ. ಒಂದು ಕ್ಷಣ ಏನು ಹಾಕಿ ಬಿಡ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂಥೇಳಿ ಪ್ರಶ್ನೆಗಳು ಉಟ್ಕೊಂಡು ಬಿಡ್ತಾ ಇದ್ದಾವೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹೆಸರಾಂತ
ಹೆಸರಾಂತ ಕಲಾವಿದರಾಗಿರುವಂಥ ಪುನೀತ್ ರಾಜ್ಕುಮಾರ್ ಅವರು ಕೂಡ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೃದಯಾಘಾತ ಯಾಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಬಹುತೇಕ ಚರ್ಚೆಗಳು ಅಂಥದ್ದೆಲ್ಲವೂ ಕೂಡ ನಡೆದು ಹೋಗಿಬಿಟ್ಟಿತ್ತು. ಈ ರೀತಿಯಾಗಿ ಹೃದಯಾಘಾತ ಯಾರಿಗೂ ಕೂಡ ಆಗಬಾರ್ದು ಅನ್ನುವ ರೀತಿಯಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದು ವೈದ್ಯರ ಒಂದು ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೂ ಒಂದು ದೊಡ್ಡ ಸವಾಲು ಆಗಿಬಿಟ್ಟಿದೆ. ಹೃದಯಾಘಾತ ಯಾಕಾಗುತ್ತೆ, ಹೃದಯಾಘಾತವನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ವೈದ್ಯಕೀಯ ಸವಾಲುಗಳಲ್ಲಿ ಒಂದಾಗಿಬಿಟ್ಟಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ಸಂದರ್ಭವನ್ನು ಗಮನಿಸ್ಬಿಟ್ರೆ ಅಥವಾ ಒಂದು ಕ್ಷಣ ನಾವು ಈ ಒಂದು ಯೋಚನೆಯನ್ನು ಮಾಡಿಬಿಟ್ರೆ ಯಾವ ಸಂದರ್ಭಕ್ಕೆ ಯಾರು ಯಾವ ರೀತಿಯಾಗಿ ಸಾವನ್ನಪ್ಪಿ ಬಿಡ್ತಾರೆ, ಯಾರು ಯಾವ ಸಂದರ್ಭಕ್ಕೆ ಯಾರನ್ನ ಅಗಲಿ ಬಿಡ್ತಾರೆ ಎನ್ನುವಂಥದ್ದೇ ಗೊತ್ತಾಗದಂತಾಗಿಬಿಟ್ಟಿದೆ. ಒಟ್ಟಾರೆಯಾಗಿ ಮೇ 13 ಬೆಳಗಿನ ಜಾವ 5 ಗಂಟೆ ಸುಮಾರಿನ ಆಸುಪಾಸಿನಲ್ಲಿ ಹೃದಯಾಘಾತದಿಂದ ಈ ವ್ಯಕ್ತಿ ನಿಧನರಾಗಿ ಬಿಡ್ತಾರೆ. ದಿಲೀಪ್ ರಾಜ್ ಬಹುಶಃ ಇನ್ನೂ ಕೂಡ ಕಟ್ಟಿಕೊಳ್ಬೇಕಾಗಿದ್ದಂಥವರು, ಈಗಷ್ಟೇ ಬಹುತೇಕ ಹೆಸರನ್ನ ಪಡೆದುಕೊಂಡಂಥವರು, ಬಹುತೇಕ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡ್ತಾ ಇದ್ದಂಥವರು, ತಮ್ಮದೇ ಒಂದು ಬ್ಯಾನರ್ನ ಅಡಿಯಲ್ಲಿ ಧಾರಾವಾಹಿಗಳನ್ನು ನಿರ್ಮಿಸ್ತಾ ಇದ್ದಂಥವರು, ತಮ್ಮದೇ ಆದಂಥ ಒಂದು ಫ್ಯಾನ್ ಬೇಸ್ಗಳನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಾರಂಭಿಸಿ ಬಿಟ್ಟಂಥವರು. ಸೊ ಯಶಸ್ಸು ಯಾವ ವಯಸ್ಸಿಗೆ ಸಿಗುತ್ತೋ ಗೊತ್ತಿಲ್ಲ, ಒಟ್ಟು ಹಾಗೆ ಈ ರೀತಿಯಾಗಿ ಯಶಸ್ಸನ್ನು ಪಡೆದುಕೊಂಡು ಮುನ್ನುಗ್ತಾ ಇದ್ದಂಥ ವ್ಯಕ್ತಿ, ಈ ಒಂದು ವ್ಯಕ್ತಿಯ ಬದುಕಲ್ಲಿ ಈ ರೀತಿಯಾದಂಥ ದುರಂತ ನಡೆದು ಹೋಗಿಬಿಟ್ಟಿದೆ. ಈಗ ಈ ಕುಟುಂಬದವರು ಕೂಡ ಬಹುತೇಕ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮನೆಯನ್ನು ನೋಡ್ಕೊಳ್ಬೇಕಾದಂಥವರು ಅಥವಾ ಇನ್ನು ಬದುಕಿ ಬಾಳಬೇಕಾದಂಥವರು ಈ ರೀತಿಯಾಗಿ ಸಾವನ್ನಪ್ಪಿಬಿಟ್ರೆ ಮುಂದೆ ಹೇಗೆ ನಮ್ಮ ಪರಿಸ್ಥಿತಿ ಅನ್ನುವ ಹಾಗೆ ಕುಟುಂಬದವರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇತ್ತ ಚಿತ್ರರಂಗದಲ್ಲಿ ಬಹುತೇಕ ಜನರು ಕೂಡ ಒಂದಿಷ್ಟು ಕಂಬನಿಯನ್ನು ಹಾಕ್ತಾ ಇದ್ದಾರೆ. ಬಹುತೇಕ ಜನರು ಅಥವಾ ಹಿರಿಯ ನಟರು ಮತ್ತು ಬಹುತೇಕ ಫ್ಯಾನ್ಗಳು ಇವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಇವರ ನಿವಾಸಕ್ಕೆ ಕೂಡ ತೆರಳುತ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ದುರಂತ ಚಿತ್ರರಂಗಕ್ಕೆ ಭರಿಸಲಾಗದಂಥ ನಷ್ಟವನ್ನು ತಂದುಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೃದಯಾಘಾತದ ಸಂಬಂಧಪಟ್ಟ ಹಾಗೆ ಯಾರು ಹೇಗೆ ಬೇಕಾದರೂ ಸಾವನ್ನಪ್ಪಬಹುದು ಮತ್ತು ಯಾರಿಗೆ ಯಾವ ಸಂದರ್ಭದಲ್ಲೂ ಬೇಕಾದರೂ ಹೃದಯಾಘಾತ ಆಗಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳಬಹುದು. ಆದಷ್ಟು ಹೆಲ್ದಿಯಾಗಿರಿ ಅಂತ ಹೇಳ್ತಾರೆ. ಹೆಲ್ದಿಯಾಗಿದ್ದಂಥ ವ್ಯಕ್ತಿಗಳು ಕೂಡ ಈ ರೀತಿಯಾಗಿ ಸಾವನ್ನಪ್ಪಿ ಬಿಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ. ಮೆಂಟಲಿಯಾಗಿ ಅತಿ ಒತ್ತಡಗಳಿಂದನೋ ಆಗುತ್ತೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಹೃದಯಾಘಾತ ಸಂಭವಿಸಿ ಬಿಡುತ್ತೋ ಅಥವಾ ನಾವು ತಿನ್ನುವಂಥ ಫುಡ್ಗಳಲ್ಲಿ ಆ ರೀತಿಯಾದಂಥ ಕೆಮಿಕಲ್ಗಳು ಇದೀಗ ಹುಟ್ಟಿಕೊಳ್ತಾ ಇದ್ದಾವೋ ಅಥವಾ ಕೆಮಿಕಲ್ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವೋ ಅದ್ಯಾವುದು ಕೂಡ ಗೊತ್ತಿಲ್ಲ. ಒಟ್ಟು ಈ ರೀತಿಯಾದಂಥ ದುರಂತ, ಈ ರೀತಿಯಾಗಿ ಹೃದಯಾಘಾತಕ್ಕೆ ಒಬ್ಬ ಕಲಾವಿದ, ಹೆಸರಾಂತ ಕಲಾವಿದ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಕೇವಲ 47 ವರ್ಷದಲ್ಲಿ ಈ ರೀತಿಯಾಗಿ ಹೃದಯಾಘಾತಕ್ಕೆ ಸಾವನ್ನಪ್ಪಿ ಬಿಟ್ಟರೆ ಮುಂದೆ ನಮ್ಮ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾರ್ವಜನಿಕರಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ. ಆರಾಮಾಗಿದ್ದಂಥ ವ್ಯಕ್ತಿ, ಫಿಟ್ಟಾಗಿದ್ದಂತಹ ವ್ಯಕ್ತಿ, ಹೆಲ್ದಿಯಾಗಿ ಇದ್ದಂಥ ವ್ಯಕ್ತಿ, ತನ್ನ ಬದುಕಲ್ಲಿ ತನ್ನದೇ ಆದಂಥ ಹಾದಿಯಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಈ ರೀತಿಯಾಗಿ ಸಾವನ್ನಪ್ಪಿ ಬಿಟ್ಟರೆ ಮುಂದೇನು ಅನ್ನುವಂಥ ಪ್ರಶ್ನೆ ಮತ್ತು ಮುಂದಿನ ಬದುಕು ಹೇಗಿರುತ್ತೆ, ಪ್ರಮಾಣಗಳು ಹೇಗಿರ್ತವೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾರ್ವಜನಿಕರಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ. ಒಟ್ಟಾರೆಯಾಗಿ ಹೃದಯಾಘಾತದಿಂದ ದಿಲೀಪ್ ರಾಜ್ ಸಾವನ್ನಪ್ಪಿದ್ದಾರೆ. ಇವರ ಕುಟುಂಬ ಬಹುತೇಕ ಕಣ್ಣೀರಿನಲ್ಲಿ ಮುಳುಗಿಬಿಟ್ಟಿದೆ. ಒಟ್ಟಾರೆಯಾಗಿ ಇವರ ಅಗಲಿಕೆಯಿಂದ ಕುಟುಂಬ ನೋವನ್ನು ಮರೆತು ಆ ನೋವಿನಿಂದ ಹೊರಗೆ ಬಂದು ತಮ್ಮ ಬದುಕನ್ನು ನೋಡಿಕೊಳ್ಬೇಕಾಗುತ್ತೆ. ನಿಮ್ಮ ಪ್ರಕಾರ ಯಾವ ಕಾರಣಕ್ಕಾಗಿ ಹೃದಯಾಘಾತಗಳು ಹೆಚ್ಚಾಗ್ತಾ ಇರಬಹುದು ಅನ್ನುವಂಥ ಅನಿಸಿಕೆ ಇದೆಯೋ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ದಿಲೀಪ್ ರಾಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.